ಹಾಯ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಇದೇ ಟಾಟಾ ಡೊಡ್ಜೋ ಕಂಪನಿ ಆಯಿತಾ. ಇದರಲ್ಲಿ ಇಂಟರ್ವ್ಯೂ ಹೆಂಗೆ ಮಾಡುತ್ತೆ ಅಂತ ಲಾಸ್ಟ್ವರೆಗೂ ನೋಡಿ. ಇಂಟರ್ವ್ಯೂ ಬಗ್ಗೆ ಹೇಳ್ತೀನಿ ನಿಮಗೆಲ್ಲ. ಫ್ರೆಂಡ್ಸ್, ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. ಈಗ ಕಂಪನಿಯಲ್ಲಿ ವೇಕೆನ್ಸಿ ಅವೈಲೇಬಲ್ ಇದೆ. ಈ ಕಂಪನಿ ಹೆಸರು ಟಾಟಾ ಟೆಂಟ್ ಕಂಪನಿ. ಈ ಕಂಪನಿಯಲ್ಲಿ ಮಿನಿಮಮ್ 300 ಜನಕ್ಕೆ ವೇಕೆನ್ಸಿ ಅವೈಲೇಬಲ್ ಇದೆ ಆಯಿತಾ. 1ನೇ ತಾರೀಕಿಂದ ಇಂಟರ್ವ್ಯೂ ಸ್ಟಾರ್ಟ್ ಆಗ್ತಾ ಇದೆ. ಈ ಕಂಪನಿಗೆ ಸ್ಯಾಲ್ರಿ ಏನಿದೆ, ಏಜ್ ಏನಿದೆ, ಅವರು ಮತ್ತು ಒ ಟಿ ಏನು ಸಿಗುತ್ತೆ, ಒಂದು ತಿಂಗಳಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ಒ ಟಿ ಮಾಡಿಕೊಂಡ್ರೆ ಎಲ್ಲ ನಿಮಗೆ ಒಂದೊಂದು ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಏಜ್ ಆಗಿರಬೇಕು. ಏಜ್ ಆಗಿ ನಿಮಗೆ ಮಿನಿಮಮ್ 18 ವರ್ಷದಿಂದ 35 ವರ್ಷದೊಳಗೆ ಒಳಗಡೆ ಇರಬೇಕು. ಇವರಿಗೆಲ್ಲ ಇಂಗ್ಲೀಷ್ ಸ್ವಲ್ಪ ಓದೋದು ಬರಬೇಕು ಆಯಿತಾ. ಡಾಕ್ಯುಮೆಂಟ್ಸ್ ಬೇಕು, ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ಮಾರ್ಕ್ಸ್ ಕಾರ್ಡ್ ಬೇಕು, ಮತ್ತು ನಿಮ್ಮ ಅಕೌಂಟ್ ಇರಬೇಕು ಇಷ್ಟು, ಮತ್ತು 4 ಫೋಟೋ ಇಷ್ಟೆಲ್ಲ ಜೆರಾಕ್ಸ್ ಎತ್ಕೊಂಬರ್ಬೇಕು. ಒರಿಜಿನಲ್ ಬೇಕಾಗಿಲ್ಲ ಆಯಿತಾ. ಈ ಕಂಪನಿಯಲ್ಲಿ ಏನು ಫೆಸಿಲಿಟಿ ಅಂದರೆ, ಈ ಕಂಪನಿಯಲ್ಲಿ ಒನ್ ಟೈಮ್ ನಿಮಗೆ ಕೆಲಸ ಟೈಮಲ್ಲಿ ಊಟ ಫ್ರೀ ಕೊಡ್ತಾರೆ. ಆಮೇಲೆ 3 ತಿಂಗಳು ನೀವು ಕೆಲಸ ಮಾಡಿದಂದರೆ 3 ತಿಂಗಳಿಗೆ ಮಿನಿಮಮ್ 6,000 ಬೋನಸ್ ಸಿಗುತ್ತೆ ನಿಮಗೆ. 6,000ದಲ್ಲಿ 2,000 ನಿಮಗೆ ವೋಚರ್ ಸಿಗುತ್ತೆ, 4,000 ನಿಮಗೆ ಕ್ಯಾಶ್ ರೂಪದಲ್ಲಿ ಸಿಗುತ್ತೆ ಆಯಿತಾ. ಈ ಕಂಪನಿಯಲ್ಲಿ ಸ್ಯಾಲ್ರಿ ನಿಮಗೆ ESI PF ಕಟ್ಟಾಗಿ 15,060 ರೂಪಾಯಿ ಬರುತ್ತೆ. ಮತ್ತು ESI PF ನಿಮಗೆ ಜೋಡಿಸ್ಕೊಂಡ್ರೆ 17,600 ರೂಪಾಯಿ ನಿಮಗೆ ಪೇಮೆಂಟ್ ಸಿಗುತ್ತೆ. ಆಮೇಲೆ 1 ಅವರ್ OT ಗೆ 145 ರೂಪಾಯಿ ಕೊಡ್ತಾರೆ. 145 ರೂಪಾಯಲ್ಲಿ 1 ಅವರ್ ಓನ್ಲಿ ಆಯಿತಾ. ಆಮೇಲೆ ಡೈಲಿ ನಿಮಗೆ 1 ಅವರಿಂದ 5 ಅವರ್ಸ್ ಗಂಟ ನಿಮಗೆ OT ಸಿಗುತ್ತೆ. ಇದು ಡೇ ನೈಟ್ ರೊಟೇಷನ್ ಇರುತ್ತೆ ಆಯಿತಾ. ಡೇ ಸ್ವಲ್ಪ ನಾರ್ಮಲ್ ಕೆಲಸ ಮಾಡಿದ್ರೂ ನಿಮಗೆ ಮಿನಿಮಮ್ OTಗಳೆಲ್ಲ ಮಾಡ್ಕೊಂಡ್ರು 20,000 25,000 ಹಿಂಗೆ ದುಡಿತೀರಾ. ಆಮೇಲೆ ನೈಟ್ ಶಿಫ್ಟ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ವರ್ಕು ಇರುತ್ತೆ. ಇದರಲ್ಲಿ ಮಿನಿಮಮ್ ನಿಮಗೆ ಒಂದು 50ರಿಂದ 60 100 120 ಗಂಟೆ OT ಸಿಗುತ್ತೆ. ಇದರಲ್ಲಿ ಮಿನಿಮಮ್ 25,000ದಿಂದ 30,000 ತನಕ ದುಡಿಬೋದು. ಓನ್ಲಿ ನೈಟ್ ಶಿಫ್ಟ್ ಇರುತ್ತೆ ಇದು ಆಯಿತಾ. ನಿಮ್ಮ ಕೆಲಸ ಟೈಮಲ್ಲಿ ಊಟ ಅವರೇ ಕೊಡ್ತಾರೆ, ಕಂಪನಿಯವರೇ ಕೊಡ್ತಾರೆ. ಆಮೇಲೆ ವೆಂಡರ್ ಕಡೆಯಲ್ಲಿ ಬೇರೆ ಕಡೆಯಿಂದ ಬರ್ತಾರೆ, ದೂರದಿಂದ ಒಂದು 50-100 ಕಿಲೋಮೀಟ್ರಿಂದ ಜಾಸ್ತಿ ದೂರದಿಂದ ಬರೋರಿಗೆ ರೂಮ್ ಕೊಡ್ತೀರಿ. ರೂಮ್ ಫೆಸಿಲಿಟಿ ಇರುತ್ತೆ ನಿಮಗೆ. ಇದರಲ್ಲಿ ನಾವು ಅಡ್ವಾನ್ಸ್ ಇಸ್ಕೊಳಲ್ಲ, ಓನ್ಲಿ ರೂಮ್ ರೆಂಟ್ ಕಟ್ಟಾಗುತ್ತೆ, ಮಂತ್ಲಿಯಲ್ಲಿ ಕಟ್ಟಾಗುತ್ತೆ ಆಯಿತಾ. ಸ್ಯಾಲ್ರಿಯಲ್ಲಿ ಬರಬೇಕಾದ್ರೆ ಅದು ಕಟ್ಟಾಗಿ ಬರುತ್ತೆ. ಇದು 1,300ರಿಂದ 1,500 ರೂಪಾಯಿ ಒಳಗಡೆ ನಿಮಗೆ ರೂಮ್ ರೆಂಟ್ ಇರುತ್ತೆ. ನೀವು ಓನ್ಲಿ ಬ್ಯಾಚುಲರ್ಸ್ ಬಂದರೆ ನಮ್ಮ ಕನ್ನಡದವ್ರು ಇರ್ತಾರೆ ಆಯಿತಾ, ಅವ್ರ ಜೊತೆ ಬಿಡ್ತೀರಿ. ಮಿನಿಮಮ್ ಒಂದು 4 ಮೆಂಬರ್ಸಿಂದ 5 ಮೆಂಬರ್ಸ್ ಒಳಗಡೆ ಇರ್ತಾರೆ. ಇದು ರೂಮ್ ರೆಂಟ್ಗಳು ಬಂದು 6,000 ಇರುತ್ತೆ, 5,250 ಇರುತ್ತೆ, 6,500 ಇರುತ್ತೆ, ಮತ್ತು 5,500 ಇರುತ್ತೆ. ಹಿಂಗಿರುತ್ತೆ ರೂಮ್ಗಳು. ಈ ರೂಮ್ಗಳಲ್ಲಿ ನೋಡಿ, ಒಂದು ಇಬ್ಬರಿಬ್ರು ಬರ್ತಿರೋ ರೂಮ್ ರೆಂಟು 6,000 ಇರುತ್ತೆ. 3,000 ಕಟ್ಟಾಗೋಗುತ್ತೆ. ಇಲ್ಲ ನಮ್ಮ 3 ಜನ ಬಂದ್ರೂ 2,000 ಕಟ್ಟಾಗುತ್ತೆ. ಇದಕ್ಕಾಗಿ ನಿಮಗೂ ಲಾಸ್ ಆಗಬಾರ್ದು ಹಾಗಂತ ಮಿನಿಮಮ್ 4ರಿಂದ 5 ಜನನ ರೂಮಲ್ಲಿ ಇಡ್ತೀರಿ ಆಯಿತಾ. ಈ ಕಂಪನಿಯಲ್ಲಿ ಮತ್ತು ಈ ಕಂಪನಿ ಬಂದು ನಿಮಗೆ ಓನ್ಲಿ ಒಳಗಡೆ ಮಾತ್ರ ಕೆಲಸ ಇರುತ್ತೆ. ಆಚೆ ಒಂದು ಸ್ವಲ್ಪನೂ ಕೆಲಸ ಇರೋಲ್ಲ, ಒಳಗಡೆ ಮಾತ್ರ ಕೆಲಸ ಇರುತ್ತೆ. ಈ ಕಂಪ್ನಿಯಲ್ಲಿ ಪಿಕ್ಕಿಂಗ್ ಇರುತ್ತೆ, ಪ್ಯಾಕಿಂಗ್ ಇರುತ್ತೆ, ಮತ್ತು ಲೋಡಿಂಗ್ ಇರುತ್ತೆ, ಅನ್ಲೋಡಿಂಗ್ ಇರುತ್ತೆ, QC, ಪುಟ್ಟವೆ, PTL, ಇನ್ವೆಂಟ್ರಿ, ಇನ್ವಾರ್ಡ್, ಹಿಂಗೆ ಒಳಗಡೆ ಕೆಲಸಗಳಿರುತ್ತೆ. ಆ ಕೆಲಸದ ಮೇಲೆ ನೀವು ಕೆಲಸ ಮಾಡಬೇಕಾಗುತ್ತೆ. ಇದು ಬ್ರ್ಯಾಂಡ್ ಬಂದು ಜುಡಿಯೋ ಬ್ರ್ಯಾಂಡ್. ಈ ಜುಡಿಯೋ ಅಂದರೆ ನಿಮ್ಮ ವೇರ್ ಹೌಸಲ್ಲಿ ಎಲ್ಲ ನಮ್ಮ ಕಡೆ ಎಲ್ಲ ನೋಡಿರ್ಬೋದು, ಜುಡಿಯೋ ಮಾಲ್ ಅಂತಿರುತ್ತೆ. ಅದರಲ್ಲಿ ನಿಮಗೆ ಬಟ್ಟೆ, ಅವ್ರ ಸ್ಲಿಪ್ಪರ್, ಶೂ ಎಲ್ಲ ಬ್ರ್ಯಾಂಡೆಡ್ ಸಿಗುತ್ತೆ. ಈಗ ಬ್ರ್ಯಾಂಡೆಡ್ ಕಂಪನಿನೇ ಇದು ಟಾಟಾ ಟೆಂಟ್ ಕಂಪನಿ ಆಯಿತಾ. ನಿಮಗೆ ತೋರಿಸ್ತೀನಿ. ಇದು ಟಾಟಾ ಕಂಪನಿಯಲ್ಲಿ ಟಾಟಾ ಜುಡಿಯೋದಲ್ಲಿ ಆ್ಯಕ್ಟಿವ್ ಲಿಸ್ಟ್ ಸಿಗಿದೆ ಆಯಿತಾ. ಮಿನಿಮಮ್ 21ನೇ ತಾರೀಕುವರೆಗೂ ನಿಮಗೆ ಅಟೆಂಡೆನ್ಸ್ ಸಿಕ್ಕಿದೆ ಇದು ಆಯಿತಾ. ಇದರಲ್ಲಿ ಹೈಯೆಸ್ಟ್ OT ಬಂದು 79 ಅವರ್ OT ಮಾಡಿದ್ದಾರೆ. ಆದರೂ ಇದರಲ್ಲಿ ಮಂತು ಅಷ್ಟೊಂದು ಕೆಲಸ ಇರಲಿಲ್ಲ, ಫೆಸ್ಟಿವಲ್ ಸೀಸನು ಇಲ್ಲ ಆಯಿತಾ. ಹಬ್ಬಗಳು ಬಂದರೆ ಇಲ್ಲಿ 100% ನಿಮ್ಮ OT ಮಾಡೋಕ್ಕಾಗುತ್ತೆ ಆಯಿತಾ. ಕೆಲಸನೂ ಅಷ್ಟೇ ಮಾಡ್ಬೋದು. ಈ ಹೋದ ಮಂತು ಅಷ್ಟೊಂದು ಕೆಲಸನೂ ನಡೆದಿಲ್ಲ ಆಯಿತಾ. ಆದರೂ ಒಬ್ಬೊಬ್ಬರು ಬಂದು 35,000 30,000 32,000 38,000 ಆಯಿತಾ. ನಾರ್ಮಲ್ ಬಂದು 20ರಿಂದ 22 25 28 29 ಹಿಂಗೆ ಎಲ್ಲರೂ ಸ್ಯಾಲ್ರಿ ಇಷ್ಟು ತೆಗೆದಿದ್ದಾರೆ. ಬಂದು ಎಲ್ಲ ಫ್ರೀ ಜಾಬ್ ಇರುತ್ತೆ, ಯಾರ ಹತ್ರನೂ 1 ರೂಪಾಯಿ ಕಾಸು ಇಸ್ಕೊಳಲ್ಲ ಆಯಿತಾ. ನೀವು ಬರ್ಬೋದು, ಆರಾಮಾಗಿ ಬರ್ಬೋದು,
ಬಂದು ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು. ಇದೆಲ್ಲ ಫ್ರೀ ಜಾಬ್ ಇರುತ್ತೆ. ಇಲ್ಲಿಗೆ ಬರಬೇಕಂದ್ರೆ ಲೊಕೇಶನ್ ಎಲ್ಲಿಂದ ಅಂದರೆ, ನೀವು ಹಾಸನ, ಮಂಡ್ಯ ಈ ಕಡೆ ಎಲ್ಲ ಬರೋರು ಬೆಂಗಳೂರು ಮೆಜೆಸ್ಟಿಕ್ ಬರಬೇಕಾಗುತ್ತೆ. ಮುಂಚೆ ಮೆಜೆಸ್ಟಿಕ್ಕಿಂದ ಚಿಂತಾಮಣಿ ಬಸ್ ಸಿಗುತ್ತೆ. ಚಿಂತಾಮಣಿ ಬಸ್ ಹತ್ಕೊಂಡು ಸೀದಾ ಎಚ್ ಕ್ರಾಸ್ಗೆ ಟಿಕೆಟ್ ತಗೋಬೇಕಾಗುತ್ತೆ. ಎಚ್ ಕ್ರಾಸಿಂದ 2 ಕಿಲೋಮೀಟರು RD ಅಂತ ವಿಲೇಜು. ಇದರಲ್ಲಿ ನಿಮಗೆ ಕಂಪನಿ ಸಿಗುತ್ತೆ. ಇಲ್ಲೇ ನಿಮ್ಗೆ ರೂಮ್ಗಳೆಲ್ಲ ವ್ಯವಸ್ಥೆ ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲಿಂದ ಮಿನಿಮಮ್ ನೋಡ್ತಾ ಇದ್ರೆ, ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ರೆ ಅದೇ ಕಂಪನಿ, ಟಾಟಾ ಟೆಂಟ್ ಕಂಪನಿ. ಇಲ್ಲ ಹತ್ರನೇ ನಿಮಗೆ ಹತ್ರನೇ ಕಂಪನಿ ಸಿಗುತ್ತೆ ನಿಮಗೆ. 10 ದಿನಕ್ಕೆ ಆಗೋಷ್ಟು ನೀವು ಅಮೌಂಟ್ ಎತ್ಕೊಂಡ್ಬರ್ಬೇಕಾಗುತ್ತೆ. ಊಟಕ್ಕೆ ಇಲ್ಲೇ ಸಿಗುತ್ತೆ, ಹೋಟೆಲ್ ಎಲ್ಲ ಇಲ್ಲೇ ಸಿಗುತ್ತೆ. ಒಂದು ಊಟಕ್ಕೆ 50, ಒಂದು ಊಟಕ್ಕೆ ತಗೊತಾರೆ ಆಯಿತಾ. ಮಿನಿಮಮ್ 10 ದಿನಕ್ಕೆ ಆಗೋಷ್ಟು ನೀವು ಊಟಕ್ಕೆ ವ್ಯವಸ್ಥೆ ಎತ್ಕೊಂಬನ್ನಿ ಆಯಿತಾ. ಯಾಕಂದರೆ ಬರ್ತಾರೆ 1 ದಿನ 2 ದಿನ 3 ದಿನ 4 ದಿನ ಹಿಂಗೆ ಇರ್ತಾರೆ, ಊಟ ತಿಂತಾರೆ ಆಯಿತಾ. ಮತ್ತೆ ಕೇಳಿದಿರ ಅವರು ಪಾಡಿಗೆ ಅವರು ಹೊರಟೋಗ್ತಾರೆ. ಅದೆಲ್ಲ ಲಾಸ್ ಆಗುತ್ತೆ, ನಮ್ಮ ಕಂಪ್ನಿಗೆ ಲಾಸ್ ಆಗುತ್ತೆ. ಇದರಿಂದ ಮಿನಿಮಮ್ 10 ದಿನ ನೀವು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಬಂದರೆ 11ನೇ ದಿನ ನಿಮಗೆ 2,000 ಅಡ್ವಾನ್ಸ್ ಕೊಡಿಸ್ತೀನಿ ಆಯಿತಾ. ನಿಮ್ಮ ಖುದ್ದಾಗಿ ಅಕೌಂಟಿಗೆ, ನಿಮ್ಮ ಅಕೌಂಟ್ಗೆ 2,000 ಅಕೌಂಟ್ಗೆ ನಿಮಗೆ ಅಡ್ವಾನ್ಸ್ ಕೊಡಿಸ್ತೀನಿ. ಅಡ್ವಾನ್ಸಲ್ಲಿ ನೀವು ರೇಷನ್ ತಗೊಬೋದು, ಗ್ಯಾಸ್ ತಗೊಬೋದು, ಮತ್ತು ಪಾತ್ರೆಗಳು ತಗೊಬೋದು. ಎಲ್ಲ ನೀವು ಅಡುಗೆ ಮಾಡ್ಕೊಂಡು ಹೆಂಗಿದ್ರೆ ಒಳಗಡೆ ಇವೆಲ್ಲ ವ್ಯವಸ್ಥೆ ನಿಮಗಿರುತ್ತೆ. ಬಂದ ತಕ್ಷಣ ನಿಮಗೆ ರೂಮು ಸಿಗುತ್ತೆ, ರೂಮು ಕೊಡ್ತೀರಿ. ಇಲ್ಲಿಷ್ಟು ತೋರಿಸ್ತೀನಿ ಎಷ್ಟೆಷ್ಟು OT ಮಾಡಿದ್ದಾರೆ ಅಂತ ಆಯಿತಾ. ಇದರಲ್ಲಿ ಹೈಯೆಸ್ಟ್ OT ಬಂದು 79 ಅವರ್ OT ಮಾಡಿದ್ದಾರೆ 21 ದಿನಕ್ಕೆ ಆಯಿತಾ. ವೀಕಪ್ ಇರುತ್ತೆ, ವೀಕಪ್ 4 ವೀಕಪ್ ಇರುತ್ತೆ. 31 ದಿನ ಇದ್ದರೆ 26 ದಿನ ಕೆಲಸ ಮಾಡಬೇಕಾಗುತ್ತೆ, 27 ದಿನ ಕೆಲಸ ಮಾಡಬೇಕಾಗುತ್ತೆ. 30 ದಿನ ಇದ್ದರೆ 26 ದಿನ ಕೆಲಸ ಮಾಡಬೇಕಾಗುತ್ತೆ. ಇದು ಓನ್ಲಿ 8 ಗಂಟೆ ಕೆಲಸ ಇರುತ್ತೆ. ಟೋಟಲ್ 9 ಗಂಟೆ ಕೆಲಸ ಇರುತ್ತೆ. 9 ಗಂಟೆಯಲ್ಲಿ 15 ನಿಮಿಷ ನಿಮಗೆ ಟೀ ಬ್ರೇಕ್ ಕೊಡ್ತಾರೆ. ಹಾಫ್ ಆನ್ ಅವರ್ ನಿಮಗೆ ಊಟದ ಟೈಮ್ ಕೊಡ್ತಾರೆ ಆಯಿತಾ. ಈ 1 ಅವರ್ ಮೈನಸ್ ಆದರೆ 8 ಅವರ್ ಡ್ಯೂಟಿ ಇರುತ್ತೆ. 8 ಅವರ್ ಆದಮೇಲೆ ನಿಮಗೆ ಓವರ್ ಟೈಮ್ ಸಿಗುತ್ತೆ. ಹಿಂಗೆ ಆಗ್ತಾ ಇದೆ ಆಯಿತಾ. ಬರೋ ಇಂಟ್ರೆಸ್ಟ್ ಇದ್ದರೆ 100% ಕಾಲ್ ಮಾಡಿ. ಇದೇ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಆಮೇಲೆ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಅದಕ್ಕೂ ಮೆಸೇಜ್ ಮಾಡಿ. ಏನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಬ್ಯುಸಿ ಇರ್ತೀನಿ ಒಂದೊಂದ್ಸತಿ. ಆ ಟೈಮಲ್ಲಿ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಒಂದ್ಸತಿ ಮೆಸೇಜ್ ಮಾಡಿ, ಸರ್ ಬರ್ತಾಯಿದ್ದೀರಿ ಅಂದರೆ 100% ನಾನು ಮತ್ತೆ ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ. ರಿಟರ್ನ್ ಕಾಲ್ ಮಾಡಿ ನಿಮಗೆ ಇಲ್ಲಿ ಕಂಪ್ನಿವರೆಗೂ ನಿಮ್ಮನ್ನ ಗೈಡ್ ಮಾಡಿ ಕರ್ಕೊಂಬರ್ತೀನಿ ಇರುತ್ತೆ. ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಆಯಿತಾ. ಇಲ್ಲಿ ಕನ್ನಡದವರು ಆಲ್ಮೋಸ್ಟ್ ಎಲ್ಲ ಮಾಡ್ತಾಯಿದ್ದಾರೆ. ಮಿನಿಮಮ್ ನಾರ್ತ್ ಈಸ್ಟ್ ಜಾಸ್ತಿ ಇದ್ದಾರೆ ಆಯಿತಾ. ಕನ್ನಡದವರು ಜಾಸ್ತಿ ಇದ್ದಾರೆ. ಕನ್ನಡದವರು ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ಮಿನಿಮಮ್ 900 ಎಂಪ್ಲಾಯ್ಸ್ ಇದ್ದಾರೆ. ಅದರಲ್ಲಿ ಮಿನಿಮಮ್ 300 ಎಂಪ್ಲಾಯೀಸ್ ಕನ್ನಡದವರು ಇದ್ದಾರೆ ಆಯಿತಾ. ಕೆಲಸ ಮಾಡ್ಬೋದು. ರೂಮು ಕೊಡ್ತೀನಿ, ಊಟದ ವ್ಯವಸ್ಥೆನೂ ಮಾಡಿಕೊಡ್ತೀನಿ. 10 ದಿನ ಆದಮೇಲೆ ಊಟದ ವ್ಯವಸ್ಥೆನೂ ಮಾಡಿಕೊಡ್ತೀನಿ ಆಯಿತಾ. ಯಾವುದೇ ತೊಂದರೆ ಇರಲ್ಲ. ಆರಾಮಾಗಿ ನೀವು ಬಂದು ಕೆಲಸ ಮಾಡ್ಬೋದು. ಮಾಡಿರೋದು ಉದ್ದೇಶ ಇಷ್ಟೇ, ನಮ್ಮ ಕನ್ನಡದವರು ಬಂದು ಇಲ್ಲಿ ಕೆಲಸ ಮಾಡಿದ್ರೆ ಆರಾಮಾಗಿ ನೀವು ದುಡಿಬೋದಾಗುತ್ತೆ ಆಯಿತಾ. ಕೆಲಸ ಮಾಡ್ದೇ ಇರ್ತಾರೆ, ಊರಲ್ಲೇ ಇರ್ತಾರೆ, ಅಂಥವ್ರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ. ಯಾರಾದರೂ ಆಪರ್ಚುನಿಟಿ ಸಿಕ್ಕಿದೆ 100% ಬಂದು ಯೂಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರಾ, ಇದು ಇಂಟರ್ವ್ಯೂ ಹೆಂಗೆ ಮಾಡ್ತಾರಂತ ನಿಮಗೆ ರಿವ್ಯೂವಲ್ಲಿ ತೋರಿಸ್ತಾ ಇದ್ದೀನಿ ಆಯಿತಾ. ಇದರಲ್ಲಿ ಇಂಗ್ಲೀಷ್ ಸ್ವಲ್ಪ ಓದೋದು ಬರಬೇಕಾಗುತ್ತೆ. ಮಿನಿಮಮ್ ನಮಗೆ ಮಾರ್ಕ್ಶೀಟ್ ಇಂಪಾರ್ಟೆಂಟ್ ಇರುತ್ತೆ. ಮಾರ್ಕ್ಶೀಟು, ಅವ್ರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, 4 ಫೋಟೋ ಇವೆಲ್ಲ ಎತ್ಕೊಂಬರ್ಬೇಕಾಗುತ್ತೆ ಆಯಿತಾ. ನೋಡ್ತಾ ಇದ್ರೆ ಎಷ್ಟು ಜನ ಬಂದಿದ್ದಾರೆ ಇಂಟರ್ವ್ಯೂಗೆ ಅಂತ ನಿಮಗೆ ಲೈವ್ ಪ್ರೂಫಲ್ಲಿ ತೋರಿಸ್ತಾ ಇದ್ದೀನಿ ಆಯಿತಾ. ಸುಮಾರು ಜನ ಬಂದಿದ್ದಾರೆ ಇಂಟರ್ವ್ಯೂಗೆ. ಮಿನಿಮಮ್ 70-80 ಮೆಂಬರ್ಸ್ ಇದ್ದಾರೆ ಇದರಲ್ಲಿ ಆಯಿತಾ. ನೋಡ್ತಾ ಇದ್ದೀರಾ, ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ನಾನು. ನಮ್ಮ ಕನ್ನಡದವರು ಆಲ್ಮೋಸ್ಟ್ ನಮ್ಮ ಕನ್ನಡದವರೇ ಇದ್ದಾರೆ ಸೂಪರ್ವೈಸರ್ಸ್ ಇಲ್ಲಿ. ಹಿಂದಿಯವರು ಇರ್ತಾರೆ, ಕನ್ನಡದವರು ಇರ್ತೀರಿ ಆಯಿತಾ. ನೋಡಿ ಇಲ್ಲಿ ನಿಂತಿರೋರೆಲ್ಲ ಇಂಟರ್ವ್ಯೂಗೆ ಬಂದಿರೋರೆ. ಇಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ಇಂಟರ್ವ್ಯೂಗೋಸ್ಕರ.